ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್. ಲ್ಯಾಂಡ್ ಲಾರ್ಡ್ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಬಹುದಾದಂತಹ ಒಂದು ಚಿತ್ರ. ಈ ಲ್ಯಾಂಡ್ ಲಾರ್ಡ್ ನಲ್ಲಿರುವಂತಹ ಕತೆ ಇದೆಯಲ್ಲ, ಇಂಥದ್ದೊಂದು ಕತೆನಲ್ಲಿ ಯಾವುದೇ ನಾಯಕರು ಅಭಿನಯಿಸಬೇಕು ಅಂತಂದ್ರೆ ಬಹುಶಃ ಬಹಳ ಧೈರ್ಯ ಬೇಕು, ತ್ಯಾಗದ ಮನೋಭಾವನೆ ಬೇಕು. ಇವತ್ತು ದುನಿಯಾ ವಿಜಯ್ ಅವರು ಖಂಡಿತವಾಗ್ಲೂ ಲ್ಯಾಂಡ್ ಲಾರ್ಡ್ ನ ಆ ಒಂದು ಅಸ್ಪೃಶ್ಯನ ಪಾತ್ರದಲ್ಲಿ ನಡೆಸೋದ್ರ ಮೂಲಕ ಒಂದು ಸಾಮಾಜಿಕ ಕಳಕಳಿಯನ್ನೇ ತೋರಿಸಿದ್ದಾರೆ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ನಾವು ತಮಿಳಿನಲ್ಲಿ ಅಥವಾ ಮಲಯಾಳಿನಲ್ಲಿ ಅಥವಾ ಇನ್ಯಾವುದೋ ಬೆಂಗಾಲಿ ಮರಾಠಿನಲ್ಲಿ ಫಿಲ್ಮ್ ಬಂದಾಗ ಕನ್ನಡದಲ್ಲಿ ಯಾಕೆ ಇಂಥ ಚಿತ್ರಗಳು ಬರೋದಿಲ್ಲ, ಕನ್ನಡದಲ್ಲಿ ಯಾಕೆ ಇಂಥ ಚಿತ್ರಗಳು ಬರೋದಿಲ್ಲ ಅಂತ ಹಪಾಪಿಸ್ಕೊಳ್ಳೋದನ್ನ ನಾವು ನೋಡ್ತಾ ಇರ್ತೀವಿ. ಕನ್ನಡದಲ್ಲಿ ಒಳ್ಳೆ ಕತೆಗಳೇ ಇಲ್ವಾ? ನಮ್ಮ ತಮಿಳುನಾಡಿನಲ್ಲಿ ಎಂತೆಂತ ಜಾತಿ ಆಧಾರಿತವಾದ ಚಿತ್ರಗಳು ಬರ್ತದೆ, ಜಾತಿ ತಾರತಮ್ಯವನ್ನು ತೋರಿಸುವಂತಹ ಡೈರೆಕ್ಟರ್ಗಳಿದ್ದಾರೆ, ಅಲ್ಲಿ ಕನ್ನಡದಲ್ಲಿ ಯಾಕಿಲ್ಲ ಅಂತ. ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಯತ್ನವನ್ನ ದುನಿಯಾ ವಿಜಯ್ ಅವರು ಮಾಡಿದ್ದಾರೆ. ಈ ಈ ಚಿತ್ರದ ಮೂಲಕ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿನ್ನೆ ಒಂದು ಲೇಖನ ಬರೆದು ನಾನು ಹೇಳಿದ್ದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೇವಲ ಬುದ್ಧನನ್ನು ಮಾತ್ರ ತೋರಿಸ್ಕೊಡ್ಲಿಲ್ಲ, ಜೊತೆಗೆ ಸಿದ್ಧನಾಕನನ್ನು ಕೂಡ ತೋರಿಸ್ಕೊಟ್ಟಿದ್ರು. ಬುದ್ಧ ಶಾಂತಿಯ ಸಂಕೇತವಾಗಿದ್ರೆ ಸಿದ್ಧನಾಕ ನಮಗೆ ಸ್ವಾಭಿಮಾನದ ಹೋರಾಟದ ಸಂಕೇತ. ಈ ಸಿದ್ಧನಾಕ ಯಾರು ಅಂತಂದ್ರೆ ಕೇವಲ 500 ಜನ ಮಹರ್ ಸೈನಿಕರನ್ನ ಇಟ್ಕೊಂಡಿದ್ದಂತಹ ಸಿದ್ಧನಾಕ ಒಬ್ಬ ವೀರ ಯೋಧ ತನ್ನ ಭವಿಷ್ಯದ ಪೀಳಿಗೆಯ ವಿದ್ಯಾಭ್ಯಾಸಕ್ಕೋಸ್ಕರ ಮರಾಠರ ಪೇಶ್ವೆ, ಆ ಪೇಶ್ವೆನಲ್ಲಿ ಬಾಜಿ ಕಳಿಸ್ತಾನೆ. ಆದ್ರೆ ಕೇವಲ ಆ 500 ಸೈನಿಕರನ್ನ ಇಟ್ಕೊಂಡಂತಹ ಸಿದ್ಧನಾಕ ಇಂಗ್ಲಿಷ್ನವ್ರ ಜೊತೆ ಕೈ ಜೋಡಿಸಿ ಸುಮಾರು 28,000 ಪೇಶ್ವೆಗಳ ಸೈನಿಕರನ್ನ ಒಂದೇ ರಾತ್ರಿಗೆ ಒಡೆದು ಬಿಸಾಕ್ತಾನೆ. ನಮ್ಮ ಜೀವಿತಾವಧಿನಲ್ಲಂತೂ ಕೂಡ ನಾವು ಆ ಸಿದ್ಧನಾಕನ ಆ ಪೌರುಷವನ್ನ, ಆ ಸ್ವಾಭಿಮಾನವನ್ನ, ಆ ಜ್ವಾಲಾಮುಖಿಯನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಹುಶಃ ನೀವು ಲ್ಯಾಂಡ್ ಲಾರ್ಡ್ ಚಿತ್ರವನ್ನ ನೋಡಿದ್ರೆ ಆ ಸಿದ್ಧನಾಕನ ಒಂದೊಂದು ಸ್ವಾಭಿಮಾನದ ಹೊಡೆತವನ್ನ ನಾವು ಈ ರಾಚಯ್ಯ ಪಾತ್ರಧಾರಿಯಲ್ಲಿ ನೋಡಬಹುದು. ರಾಚಯ್ಯ ಹೋರಾಟ ಮಾಡೋದಾದ್ರು ಏನಕ್ಕೆ? ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಭೂಮಿಯ ಹಕ್ಕಿಗೋಸ್ಕರ. ನಾನು ಇಡೀ ಚಿತ್ರದ ಕಥೆಯನ್ನ ಇಲ್ಲಿ ಹೇಳೋದು ಬೇಡ. ನಾನಿವತ್ತು ಈ ಲೈವ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಯಾಕಿಷ್ಟು ಅಸಹನೆ? ಜಾತಿನೇ ಇಲ್ಲ ಸಮಾಜದಲ್ಲಿ, ಯಾಕೆ ಇಂಥ ಜಾತಿ ಆಧಾರಿತ ಚಿತ್ರಗಳನ್ನ ತೆಗಿತೀರಿ? ಕೊಪ್ಪಳದಲ್ಲಿ ಮೊನ್ನೆ ಒಂದು ಹೋಟೆಲ್ಗೆ ಪ್ರವೇಶ ಮಾಡಿದ್ರು ಅಂತ ಒಬ್ಬನ ಮೇಲೆ ಹಲ್ಲೆ ಮಾಡಿದ್ರು. ಹುಬ್ಳಿನಲ್ಲಿ ಜಾತಿ ಮೀರಿ ಮದುವೆ ಆದ್ಲು ಅಂತ ಸ್ವಂತ ಮಗಳನ್ನೇ ಕೊಲೆ ಮಾಡಿದ್ರು. ಮತ್ತೆ ನೀವು ಕೇಳ್ತಾ ಇದ್ದೀರಾ ಜಾತಿಯಲ್ಲಿದೆ ಅಂತ. ಜಾತಿ ಮತ್ತು ಅದರ ಪರಿಣಾಮ ಮತ್ತು ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳು, ಅಮಾನುಷವಾದ ನಡವಳಿಕೆಗಳು ಹೇಗಿರ್ತವೆ, ಹೇಗಿತ್ತು, ಸುಮಾರು ಅದು ಲ್ಯಾಂಡ್ ಲಾರ್ಡ್ ಇವತ್ತಿನ ಕತೆ ಅಲ್ಲ, ಸುಮಾರು 50-55 ವರ್ಷಗಳ ಹಿಂದಿನ ಕತೆ. ಆ ಹಿಂದೆ 55 ವರ್ಷಗಳ ಹಿಂದೆ ಜಮೀನ್ದಾರಿಕೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಇದ್ರೂ ಕೂಡ ಪೊಲೀಸ್ನವರು ಹೇಗೆ ಹಣವಂತರು, ಬಲಾಢ್ಯರು, ರಾಜಕಾರಣಿಗಳು ಮತ್ತೆ ಜಮೀನ್ದಾರರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗ್ತಿತ್ತು, ಈ ಹಣವಂತರು ದಬ್ಬಾಳಿಕೆಕೋರರ ದರ್ಪ, ದೌರ್ಜನ್ಯ, ದೌಲತ್ತುಗಳು ಹೇಗಿತ್ತು, ಅದನ್ನ ಒಬ್ಬ ಸ್ವಾಭಿಮಾನದ ಹೋರಾಟಗಾರ ಹೇಗೆ ಎದ್ದು ನಿಂತ್ಕೋಬಲ್ಲ, ಹೇಗೆ ಅದನ್ನ ಮೆಟ್ಟಿ ನಿಲ್ಲಬಲ್ಲ ಅಂತ ತೋರಿಸ್ಕೊಡುವಂತಹ ಒಂದು ಕಥೆಯನ್ನ ದುನಿಯಾ ವಿಜಯ್ ಅವರು ಅನುಭವಿಸಿ ಅಭಿನಯಿಸಿದ್ದಾರೆ. ಕೇವಲ ಅಭಿನಯಿಸಿಲ್ಲ, ಅದರಲ್ಲಿ ಅನುಭವಿಸಿ ಅಭಿನಯಿಸಿದ್ದಾರೆ. ರಚಿತಾರಾಮ್, ನೀವು ಆಕೆಯನ್ನ ಹೀರೋಯಿನ್, ಬೆಡಗಿ, ಸೌಂದರ್ಯ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡಿದಿರಿ. ಆದ್ರೆ ಈ ಚಿತ್ರದಲ್ಲಿ ಒಬ್ಬ ಅಸ್ಪೃಶ್ಯ ಸಮುದಾಯದ ಹೆಣ್ಮಗಳಾಗಿ ರಚಿತಾರಾಮ್ ಅವರ ಅಭಿನಯನ ನೀವು ನೋಡಬೇಕು. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ನೀವುಗಳು ಹೋಗಿ ನೋಡಿ. ಯಾಕೆ ಅಸಹನೆ? ಈ ಪಿಕ್ಚರು ಓಡಬಾರ್ದು, ಏನು ಬರೀ ಜಾತಿ ತೋರಿಸಿದರೆ, ರಕ್ತಪಾತ ಅಂತೆ. ಜಾತಿಯ ಕಾರಣಕ್ಕೆ ಹತ್ಯೆ ಮಾಡಿ, ಅತ್ಯಾಚಾರ ಮಾಡಿ, ರಕ್ತ ಹರಿಸುವಾಗ ನಿಮ್ಗದು ರಕ್ತಪಾತ ಅನ್ಸೋದಿಲ್ಲ? ಕಂಬಾಲ್ಪಲ್ಲಿಲಿ 7 ಜನರ ದಲಿತರನ್ನ ಸಜೀವವಾಗಿ ಸುಟ್ಟು ಬಿಸಾಕ್ದಾಗ ಅದು ನಿಮಗೆ ರಕ್ತಪಾತವಾಗಿ ಕಾಣೋದಿಲ್ಲ? ಒಂದ ಎರಡ ಪ್ರತಿ ದಿವಸ ಇವತ್ತಿಗೂ ಕೂಡ ಪ್ರತಿ ದಿವಸ ಕರ್ನಾಟಕ ಒಂದರಲ್ಲೇನೆ ಪ್ರತಿ ದಿವಸಕ್ಕೆ 6 ಕೇಸ್ಗಳು ಎಂಟ್ರಿ ಆಗ್ತಾ ಇದಾವೆ ಅಷ್ಟೇ. ಅದೇನೋ
ತುಂಬಾ ದೊಡ್ಡ ಪ್ರಮಾಣದ ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು, ಚಿಕ್ಕಾಪುಟ್ಟದ್ರ ಬಗ್ಗೆ ಅಲ್ಲ. 6 ಬಹಳ ದೊಡ್ಡ ಪ್ರಮಾಣದ ಕೇಸ್ಗಳು ಎಂಟ್ರಿ ಆಗ್ತಾ ಇದಾವೆ. ಇನ್ನು ದಾಖಲೆ ಆಗದೆ ಇರುವಂತಹ ಕೇಸ್ಗಳು ಎಷ್ಟು? ಸೊ ಈಗೆಲ್ಲ ಇದೆ. ಜಾತಿ ಅನ್ನೋದು ಆ ಚಲನಚಿತ್ರದಲ್ಲಿಲ್ಲ. ಜಾತಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ, ರೋಗ. ಆ ರೋಗದಿಂದ ಆಚೆ ಬರಬೇಕಾಗಿದೆ ನಾವು ನೀವೆಲ್ಲ ಕೂಡ. ಸೊ ದಯಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನ ಗೆಲ್ಲಿಸುವಂತ ಪ್ರಾಣಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ. ಬಹುಶಃ ನಾನು ಸರ್ಕಾರಕ್ಕೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಇಂಥ ಒಂದು ಚಲನಚಿತ್ರ ಜನಸಾಮಾನ್ಯರಿಗೆ ತಲುಪಬೇಕು ಅಂತಂದ್ರೆ ಟ್ಯಾಕ್ಸ್ ಫ್ರೀ ಮಾಡ್ಬೇಕು, 100% ಟ್ಯಾಕ್ಸ್ ಫ್ರೀ ಮಾಡ್ಬೇಕು. ಸಿದ್ದರಾಮಯ್ಯನವರು ಈ ಕೆಲಸವನ್ನ ಮಾಡ್ಲಿ. ಆ ಕಾಟೇರ ಬಂತು, ಜಾತಿಯನ್ನ ಮೆರೆಸ್ಬಿಟ್ಟಿದ್ದಾರೆ ಅಂತ ಅಂತೀರಿ. ಈಗ ಲ್ಯಾಂಡ್ ಲಾರ್ಡ್ ಬಂತು, ಜಾತಿಯನ್ನ ಮೆರೆಸಕ್ ಹೋಗ್ತಿದ್ದಾರೆ ಅಂತಾರೆ, ರಕ್ತಪಾತ ಅಂತಾರೆ, ಹಿಂಸೆ ಅಂತಾರೆ. ಪ್ರತಿ ದಿವಸ ಹಿಂಸೆಯನ್ನ ಅನುಭವಿಸಿ ಸಾಯ್ತಾ ಇದಾರಲ್ಲ ಸಮುದಾಯಗಳು, ಅವ್ರ ಬಗ್ಗೆ ಹೇಳಬಾರ್ದು. ಹಾಗಾದ್ರೆ ನಮ್ಮ ಯಾವುದೋ ಒಬ್ಬ ಹೆಣ್ಮಗಳನ್ನ ಜಾತಿ ಕಾರಣಕ್ಕೆ ಕತ್ತರಿಸಿ ರೋಡಲ್ಲಿ ಬಿಸಾಕ್ದಾಗ ನಾವೋಗಿ ಆ ರಕ್ತದ ಕ್ರೌರ್ಯವನ್ನ ಹೇಳ್ಬೇಕಾ? ಅಲ್ಲಿ ರಕ್ತ ಮಲ್ಲಿಗೆದ ಸುವಾಸನೆ ಬೀರ್ತಾ ಇದೆ ಅಂತ ಮಾತಾಡ್ಬೇಕು. ಆ ಕ್ರೌರ್ಯವನ್ನ, ಆ ಹಸಿ ಕ್ರೌರ್ಯವನ್ನ ಹಾಗೆ ತೋರಿಸ್ಬೇಕಲ್ಲ ಜನಕ್ಕೆ. ಈ ಸಮಾಜದಲ್ಲಿ ಇಂಥ ಹಸಿಯಾದ ಕ್ರೌರ್ಯ ಇದೆ, ನೋಡ್ ಬನ್ನಿ, ನಾವೆಲ್ಲ ಮನುಷ್ಯರು, ಇದನ್ನ ದಾಟಿ ಮುಂದೆ ಹೋಗೋಣ ಅಂತ ಮಾತಾಡ್ಬೇಕಲ್ಲ ನಾವೆಲ್ಲ. ಅದನ್ನ ಆ ಚಿತ್ರದಲ್ಲಿ ತೋರಿಸಿರೋದು. ನಾನು ಫಿಲ್ಮ್ ಬಗ್ಗೆ ಇನ್ನೆಚ್ಚು ಕಥೆಗಳನ್ನ ಹೇಳಬಾರ್ದು. ನಾವೆಲ್ಲರೂ ಕೂಡ ಸೇರಿ ಇಂಥದ್ದೊಂದು ಚಲನಚಿತ್ರ ಗೆಲ್ಲಿಸಬೇಕು. ಒಂದು ವೇಳೆ ಇಂಥ ಚಿತ್ರಗಳನ್ನ ಗೆಲ್ಲಿಸದೆ ಹೋದ್ರೆ, ಇಂಥ ಉತ್ತಮವಾದ ಪ್ರಯತ್ನಗಳನ್ನ ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಫಿಲ್ಮ್ ಬಂತು. ಅದಾದ ಮೇಲೆ ಇನ್ನೂ ಒಂದು ನಮ್ಮ ಸ್ನೇಹಿತರದೇ ಫಿಲ್ಮ್ ಬಂತು. ಆದ್ರೆ ಇಂಥ ಫಿಲ್ಮ್ಗಳು ಕನ್ನಡದಲ್ಲಿ ಗೆಲ್ತಾ ಇಲ್ಲ. ಆದ್ರೆ ದುನಿಯಾ ವಿಜಯ್ ಅವರು ಸಾಹಸ ಮಾಡಿ ಕಾಟೇರ ಗೆದ್ದಂತ್ರ ಇದು ಕೂಡ ಒಂದು ಮತ್ತೊಂದು ಕ್ರಾಂತಿಯನ್ನು ಉಂಟು ಮಾಡಲಿ ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಇದರಲ್ಲಿ ಅಭಿನಯಿಸಿದ್ದಾರೆ. ಇದನ್ನೇ ಗೆಲ್ಸೋದ್ರ ಮೂಲಕ ಇನ್ನಷ್ಟು ಜನ ಚಲನಚಿತ್ರರಂಗದ ಹೀರೋಗಳು ಇಂಥ ಒಂದು ಕಥೆಗಳಲ್ಲಿ ಅಭಿನಯಿಸುವಂತ ಧೈರ್ಯವನ್ನು ನಾವು ಕೊಡಬೇಕು. ಸುಮ್ನೆ ನಾವು ತಮಿಳ್ನಲ್ಲಿ ಮಾಡ್ತಾರೆ, ಮಲಯಾಳಿಯಲ್ಲಿ ಮಾಡ್ತಾರೆ, ಬಂಗಾಳದಲ್ಲಿ ಮಾಡ್ತಾರೆ, ಮರಾಠಿಯಲ್ಲಿ ಮಾಡ್ತಾರೆ, ನಾವು ಮಾಡಿದಾಗ ಯಾಕೆ ಪ್ರೋತ್ಸಾಹಿಸೋದಿಲ್ಲ? ದಯವಿಟ್ಟು ಈ ಚಿತ್ರವನ್ನು ಗೆಲ್ಸೋಣ ಅಂತ ಮತ್ತೊಮ್ಮೆ ಕೇಳ್ತಾ ತಮ್ಮೆಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಜೈ ಭೀಮ್.